ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ರಶು ಹರಿ ವ್ಲಾಗ್ಸ್. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಹೆಂಗಪ್ಪ ಅಂದ್ರೆ ಊಟಕ್ಕೆ ಚಟ್ನಿ ಪುಡಿ ಇಲ್ಲಾಂದ್ರೆ ಊಟನೇ ಆಗಿಲ್ಲ ಅನಿಸ್ತದೆ. ಅದು ಖಾನೆ ಒಳಗರೆ ಆಗಿರಲಿ, ಮನೆಯಾಗರೆ ಆಗಿರಲಿ. ಅದಕ್ಕೆ ಇವತ್ತು ಕಾಯಿ ಟೊಮೊಟೊ ಚಟ್ನಿ ರೆಸಿಪಿ ತೊಗೊಂಬಂದಿನಿ. ನಾ ಹೆಂಗೆ ಮಾಡ್ತೀನಿ ಅಂತ ನೋಡ್ಬರ್ರಿ. ಮೊದಲಿಗೆ ಸ್ಟವ್ ಚಾಲೂ ಮಾಡಿ ಒಂದು ಪ್ಯಾನ್ ಇಡ್ರಿ. ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕಿ ಸಣ್ಣ ಉರಿ ಮ್ಯಾಗ ಚಂದ ಹುರ್ಕೋರಿ. ಸ್ವಲ್ಪ ಬಣ್ಣ ಬಿಡಬೇಕು, ಅಲ್ಲಿ ತನಕ ಹುರ್ಕೋರಿ. ಹುರ್ಕೊಂಡ್ಮೇಲೆ ಇದು ಬಾಜು ತೆಗ್ದಿಡ್ರಿ. ಮತ್ತು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕೋರಿ. ನಾ ಒಂದು 10ರಿಂದ 12 ತೊಗೊಂಡಿನಿ. ನೀವು ಖಾರ ಭಾಳ ಆಗ್ತದಂದ್ರೆ ಸ್ವಲ್ಪ ಕಮ್ಮಿ ತೊಗೋರಿ. ಮೆಣ್ಸಿನ್ಕಾಯಿ ಸ್ವಲ್ಪ ಮೆತ್ತಗಾಗತನ ಹುರ್ಕೋರಿ. ಇದು ಹುರ್ಕೊಂಡ್ರುಪ್ಲೆ ಬೆಳ್ಳುಳ್ಳಿ ಹಾಕೋರಿ. ಒಂದು 8ರಿಂದ 10 ಹಾಕೋರಿ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಡ್ರಿ. ಇದನ್ನು ಮೆತ್ತಗಾಗಬೇಕು. ಇದೆಲ್ಲ ಹುರ್ಕೊಂಡ್ಮೇಲೆ ಇದನ್ನು ಬಾಜು ತೆಗ್ದಿಡ್ರಿ. ಇದೇ ಪ್ಯಾನ್ಗೆ ಸ್ವಲ್ಪ ಈಗ ಜೀರಿಗೆ ಹಾಕ್ರಿ. ಜೀರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋರಿ. ಎರಡು ಹಾಕ್ಕೊಂಡು ಚಂದ ಹುರ್ಕೋರಿ. ಇದು ಹುರ್ಕೋತಾನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋರಿ. ಹಾಕ್ಕೊಂಡು ಎಲ್ಲ ಹುರ್ಕೊಂಡು ಇದನ್ನು ಬಾಜು ತೆಗ್ದಿಡ್ರಿ. ಈಗ ಮತ್ತೆ ಅದೇ ಪ್ಯಾನಿಗೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಕಾಯಿ ಟೊಮೊಟೊ ಹೋಳಿಟ್ಟಿದ್ವಲ್ಲ ಅದನ್ನು ಹಾಕೋರಿ. ಟೊಮೊಟೊ ಕಾಯಿ ಮೆತ್ತಗಾದ್ಮೇಲೆ ಸ್ಟವ್ ಬಂದ್ ಮಾಡಿ ಇದು ಜರ ಆರ್ಲಕ್ಕೆ ಬಿಡ್ರಿ. ಇದು ಪೂರ್ತಿ ತಣ್ಣಗಾದ್ಮ್ಯಾಗ ನೋಡಿರಿ ಹಿಂಗೆ ಆಗ್ಬೇಕಿದು. ಮೆತ್ತಗಾತದ ಚಂದ. ಈಗ ಇದು ತಣ್ಣಗಾಗ್ಯದ. ಈಗ ಒಂದು ಜಾರ್ ರೆಡಿ ಮಾಡ್ಕೊರಿ. ಜಾರ್ ತೊಗೊಂಡು ಈ ಹುರಿದಿಟ್ಟಿರೋ ಟೊಮೊಟೊ ಮತ್ತು ಅವು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಏನೇನು ಇಟ್ಟಿದ್ವಲ್ಲ ಅದೆಲ್ಲ ಹಾಕೋರಿ ಇದಕ್ಕೆ, ಈ ಜಾರಿಗೆ. ಒಂದು ಹನಿನೂ ನೀರು ಹಾಕ್ಲಾರ್ದೆ ಹಾಗೆ ರುಬ್ಬ್ರಿ. ಈ ಚಟ್ನಿ ನನಗೆ ಫೇವ್ರೆಟ್ ಅಂತಲೇ ಅಂತೀನಿ. ಮತ್ತು ಯಾಕಂದ್ರೆ ಇದು ರೊಟ್ಟಿ ಚಪಾತಿ ಜೋಡು ಮಸ್ತ್ ಕಾಂಬಿನೇಷನು. ಹಾಗೆ ಬಿಸಿ ಬಿಸಿ ಅನ್ನ, ತುಪ್ಪ, ಸಪ್ಪನ ಬ್ಯಾಳಿ ಜೋಡಿ ಈ ಚಟ್ನಿ ಕಲ್ಸ್ಕೊಂಡು ತಿಂದ್ರೆ ಒಂದು ಬೌಲ್ ಅನ್ನ ತಿನ್ನೋರು 2 ಬೌಲ್ ಅನ್ನ ತಿಂತೀವಿ ನೋಡ್ರಿ, ಅಷ್ಟು ರುಚಿ ಇರ್ತದ. ನೋಡ್ರಿ ಇದಕ್ಕೀಗ ಬೆಲ್ಲ ಹಾಕೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ ರುಚಿಗೆ, ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡೀನಿ. ಇದಿಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೋರಿ. ಭಾಳ ನುಣ್ಣಗೆ ಬೇಡ, ಒಂದು ಸ್ವಲ್ಪ ಮೀಡಿಯಮ್ ಇರಲಿ. ನೋಡಿರಿ ನಮ್ಮ ಚಟ್ನಿ ರೆಡಿ ಆಗ್ಯದ. ಈಗ ಈ ಚಟ್ನಿ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಮತ್ತು ಪಟ್ನೆ ಲೈಕ್ ಬಟನ್ ಒತ್ತಿರಿ. ನೀವು ಟ್ರೈ ಮಾಡಿ ಹೆಂಗೆ ಬಂದದಂತ ಕಮೆಂಟ್ ಮಾಡಿರಿ ನನಗೆ. ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ನೋಡಿರಿ. ಮತ್ತು ಬೇರೆ ರೆಸಿಪಿ ಜೋಡಿ ಬರ್ತೀನಿ. ಅಲ್ಲಿ ತನಕ ಬಾಯ್.